ನಾವೀಗ ವರ್ಲ್ಡ್ ವೈಡ್ ಸನಾತನ ಧರ್ಮ ಎನ್ನುವ ಸಂಘಟನೆಯ ಆಶ್ರಮದಲ್ಲಿದ್ದೇವೆ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಈ ಸಂಘಟನೆಯ ಆಶ್ರಮವನ್ನ ಈಗ ತೆರೆಯಲಾಗಿದೆ. ಈ ಆಶ್ರಮದ ವಿಶೇಷತೆ ಅಂದ್ರೆ ಈ ಆಶ್ರಮದಲ್ಲಿ ರಷ್ಯಾ ಮತ್ತು ಉಕ್ರೇನ್ ಎರಡೂ ದೇಶದ ನಾಗರಿಕರಿದ್ದಾರೆ. ಈ ಒಂದು ಎರಡೂ ದೇಶದ ನಾಗರಿಕರು ಕೂಡ ಈಗ ಸನಾತನ ಧರ್ಮವನ್ನ ಸ್ವೀಕರಿಸಿ ಇದನ್ನ ಅನೇಕ ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದಾರೆ. ಇಲ್ಲಿ ಸನಾತನ ಧರ್ಮದ ದೇವರುಗಳ ಫೋಟೋಗಳನ್ನು ಹಾಕಿರೋದನ್ನ ತಾವು ನೋಡ್ಬೋದು. ಬ್ರಹ್ಮ, ವಿಷ್ಣು, ಮಹೇಶ್ವರ, ಸರಸ್ವತಿ, ಗಣಪತಿ ಸೇರಿದಂತೆ ಬೇರೆ ಬೇರೆ ದೇವರುಗಳ ಫೋಟೋಗಳನ್ನು ಹಾಕಿ ಇವುಗಳನ್ನ ರಷ್ಯಾ ಮತ್ತು ಉಕ್ರೇನ್ ಎರಡೂ ದೇಶದ ನಾಗರಿಕರು ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಸನಾತನ ಧರ್ಮ ರಷ್ಯಾ ಮತ್ತು ಉಕ್ರೇನ್ ಎರಡೂ ದೇಶದ ನಾಗರಿಕರನ್ನ ಒಗ್ಗೂಡಿಸಿದೆ. ಈಗ ರಷ್ಯಾ ಮತ್ತು ಉಕ್ರೇನ್ ನಡುವೆ ಕಳೆದ 2 ವರ್ಷಕ್ಕಿಂತ ಹೆಚ್ಚಿನ ಅವಧಿಯಿಂದ ಯುದ್ಧ ನಡೀತಾ ಇದೆ. ಆದ್ರೆ ಇಲ್ಲಿ ಭಾರತದಲ್ಲಿ ಮಾತ್ರವೇ ರಷ್ಯಾ ಮತ್ತು ಉಕ್ರೇನ್ ಎರಡೂ ದೇಶದ ನಾಗರಿಕರು ಸನಾತನ ಧರ್ಮವನ್ನ ಫಾಲೋ ಮಾಡ್ತಾ ಇದ್ದಾರೆ. ಈ ಎರಡೂ ದೇಶದ ಕಚ್ಚಾಡ್ತಾ ಇರುವಂತಹ ಎರಡೂ ದೇಶದ ನಾಗರಿಕರನ್ನ ಒಗ್ಗೂಡಿಸಿರುವಂತದ್ದು ಸನಾತನ ಧರ್ಮ. ಸನಾತನ ಧರ್ಮದ ಮೌಲ್ಯಗಳು ಇವರನ್ನ ಒಗ್ಗೂಡಿಸಿವೆ. ಈಗ ಇಲ್ಲಿ ಮಹಾಕುಂಭ ಮೇಳದಲ್ಲೂ ಕೂಡ ರಷ್ಯಾ ಮತ್ತು ಉಕ್ರೇನ್ ಎರಡೂ ದೇಶದ ನಾಗರಿಕರು ಕೂಡ ಶಾಂತಿಗಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಶಾಂತಿಯ ಸಂದೇಶವನ್ನ ರಷ್ಯಾ ಮತ್ತು ಉಕ್ರೇನ್ ಎರಡೂ ದೇಶಗಳಿಗೂ ಕೂಡ ನೀಡ್ತಾ ಇದ್ದಾರೆ. ಮುಖ್ಯವಾಗಿ ಜುನಾ ಅಖಾಡದಲ್ಲಿ ಮಹಾಮಂಡಲೇಶ್ವರರಾಗಿ ರಷ್ಯಾ ದೇಶದ ಮಾತಾ ಲೀಲಾ ಅವರು ಕೂಡ ಈಗ ಮಹಾಮಂಡಲೇಶ್ವರರಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮಹಾಮಂಡಲೇಶ್ವರಾಗಿ ಕೂಡ ನೇಮಕ ಆಗಿದ್ದಾರೆ. ಕಳೆದ ಅನೇಕ ವರ್ಷಗಳಿಂದ ಅವರು ಜುನಾ ಅಖಾಡದ ಒಂದು ಸದಸ್ಯರಾಗೂ ಕೂಡ ಕೆಲಸವನ್ನ ಮಾಡ್ತಾ ಈಗ ಮಹಾಮಂಡಲೇಶ್ವರಾಗೂ ಕೂಡ ನೇಮಕ ಆಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.